ಗುಡ್ ಮಾರ್ನಿಂಗ್. ಈಗ ಟೈಮು 11:30. ನಾನಿವತ್ತು ಬೆಳಗ್ಗೆ ಎದ್ದು ರಕ್ಷಕ ಒಂದು ಕಲ್ಮಗ ಮೂವಿ ನೋಡಿ ಇನ್ನ ಇದಕ್ಕೆ ಮನ್ಸಾಗ್ತಿಲ್ಲ. ಅಕ್ಕ ನೋಡಿ ಹೀಗೆ ತೋರಿಸಿದಾಳೆ. ಸಂಡೇ ಇಸ್ ಕಾಲ್ಡ್ ಸ್ಲೀಪಿಂಗ್. ಅದಾದ್ಮೇಲೆ ಹೇಗೂ ಎದ್ದು ನಾನು ಸೀಕ್ರೆಟ್ ವಾಟರ್ನ ಕುಡಿದು ಟೆರೇಸ್ ಮೇಲೆ ವಾರ್ಮ್ ಅಪ್ ಮಾಡೋದಕ್ಕೆ ಹೋದೆ. ವಾರ್ಮ್ ಅಪ್ ಮಾಡಿದ 2 ನಿಮಿಷಕ್ಕೆ ಏನಾಯ್ತು ನೋಡಿ. ವಾರ್ಮ್ ಅಪ್ ಮಾಡಕ್ ಬಂದ್ವಿ. ಇವಾಗ ವಿಡಿಯೋ ನೋಡಿರ್ತೀರ. ಏನ್ ದೊಡ್ಡದಾಗೇನು ಮಾಡಿಲ್ಲ. ಬಂದ್ 2 ನಿಮಿಷ ಆಯ್ತು ಅಷ್ಟೇ. ಆಗ್ಲೇ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ವಿ. ಆಗಲ್ಲ ಗೈಸ್, ಆಗ್ತಾ ಇಲ್ಲ. ಏನ್ ಹೇಳ್ತೀರಾ? ನೋ ಕಾಮೆಂಟ್ಸ್. ವಾರ್ಮ್ ಅಪ್ನ ಅಲ್ಲಿಗೆ ನಿಲ್ಲಿಸಿ ಬಟ್ಟೆ ತಗೊಂಡ್ ಬಂದು ನಾನು ಮುಚ್ಚಾಕೊಂಡು ಮಲ್ಕೊಂಡೆ. ಎದ್ದೇಳು ಅಷ್ಟರಲ್ಲಿ ಸಂಜೆ ಆಗಿತ್ತು. ಅಕ್ಕ ಏನ್ ಹೇಳ್ತಿದ್ದಾಳೆ ಕೇಳಿ. ಕನ್ಸಲ್ಲಿ ಹಾ. ನಾನು ಆ ಸೀನಲ್ಲಿ ಇದೀನಿ. ಅದೇ ಆ ಮೂವಿ ಸೀನಲ್ಲಿ ನಾನಿದೀನಿ. ಎಲ್ಲಿ ಇಡೋದು ಅವರೆಲ್ಲ ಮನೆ ಬಂಗ್ಲೆ ಹತ್ರ ಹೋಗ್ತಾರೆ. ಹಾ. ಒಟ್ನಲ್ಲಿ ಆ ಮ್ಯೂಸಿಕ್ ಎಲ್ಲ ಬರುತ್ತಲ್ಲ, ಒಟ್ನಲ್ಲಿ ಹಾರಿಬಲ್ ಮ್ಯೂಸಿಕ್ ಎಲ್ಲ ಆ ಸೀನಲ್ಲಿ ನಾನಿದೀನಿ. ಹಾ. ನನಗ್ ಸಕ್ಕತ್ ಭಯ ಆಗ್ತಿದೆ. ನನಗೆ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ, ಕಣ್ಬಿಡಕ್ ಆಗ್ತಿಲ್ಲ. ಆಮೇಲೆ ಸಡನ್ ಫುಲ್ ಎಲ್ಲ ಹಿಂಗೆಲ್ಲ ಮಾಡಿ ಎಚ್ಚರ ಆಯ್ತು. ಹಾ. ಎಚ್ಚರ ಆಗ್ ನೋಡ್ತೀನಿ ಸೌಂಡ್ ಈ ಕಡೆಯಿಂದ ಬರ್ತಿರೋದು. ಯಪ್ಪಾ ದೇವ್ರೆ, ತಲೆ ಕೆಟ್ಟು ಹೋಗ್ಬಿಡ್ತೀನಿ ನನಗೆ. ಹೆಂಗಾಗಿ ಗೊತ್ತಾ ಆ ಮೂವಿ ಸೀನ್. ಮೊದ್ಲೇ ಆ ಮೂವಿ ಅಂದ್ರೆ ಒಂದು ಪ್ಯಾನಿಕ್ ಇದೆ ಅಲ್ಲ. ಹಾ. ಆ ಮೂವಿ ಅಂದ್ರೆ ಒಂದ್ ಮೈಂಡ್ ಸೆಟ್ ಇದೆ ಆಲ್ರೆಡಿ, ಹಾರಿಬಲ್ ಅಂತ. ಭಯ. ಭಯ ಅಂತ ಕನ್ಸಲ್ಟರ್ ಆ ಮೂವಿ ಒಳಗೆ ಇದ್ದೀನಿ ನಾನು. ಅದ್ರಲ್ಲಿ ನಿನ್ನಿದ್ದಾನೆ ಹಂಗ. ಅದೆಲ್ಲ ಆದ್ಮೇಲೆ ನಾನು ಅಕ್ಕ ಸೀದಾ ಹೋಗಿದ್ದೆ ಸಲೂನ್ಗೆ. ಅಕ್ಕ ಐಬ್ರೋ ಮಾಡಿಸ್ಬೇಕಿತ್ತು. ಐಬ್ರೋ ಮಾಡಿಸಿದಾದ್ಮೇಲೆ ಅರಮನೆ ದೊಣ್ಣೆ ಬಿರಿಯಾನಿಗೆ ಹೋಗಿ ನಾನೊಂದು ಬಿರಿಯಾನಿ ಮತ್ತೆ ಎಗ್ ಬುರ್ಜಿ ತಿನ್ಕೊಂಡು ಮನೆಗೆ ಬಂದೆ. ನಾನಿವಾಗ ಥಮ್ಸ್ ಅಪ್ ಕುಟ್ಕೊಂಡು ಮಲಗ್ತೀನಿ. ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.